ದಿನ ಕಳೆದಂತೆ ಕಾಲ ಬದಲಾದಂತೆ ಹೊಸ ಡಿಸೈನ್ನ ಹೊಸ ಇಯರಿಂಗ್ಸ್ ಬ್ಯಾಂಗಲ್ಸ್ನ ಕೊಂಡುಕೊಳ್ಳುವ ನಾವು ಹಳೆಯದನ್ನ ಅನುಪಯುಕ್ತ ವಸ್ತುವೆಂದು ಬೀಸಾಡ್ತೀವಿ. ಆದ್ರೆ ಇಂದು ಹಳೆಯ ವಸ್ತುಗಳಿಗೆ ಹೊಸ ಲುಕ್ ನೀಡುವ ಹೊಸ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಈಗಂತೂ ಹಳೆಯ ಬಳೆಗಳಿಗೆ ಬಣ್ಣ ಬಣ್ಣದ ಸಿಲ್ಕ್ ಥ್ರೆಡ್ ಸುತ್ತಿ ಬೀಡ್ಸ್, ಪರ್ಲ್ಸ್ ಹಾಗೂ ಮಿರರ್ನಿಂದ ಗ್ರ್ಯಾಂಡ್ ಲುಕ್ ನೀಡಲಾಗ್ತಾ ಇದೆ. ಹಳೆ ಬಳೆಗಳನ್ನ ಹೊಸ ಬಳೆಗಳನ್ನಾಗಿ ಹೇಗೆ ಮಾಡುವುದು ಅನ್ನೋದನ್ನ ನಮ್ಮ ಸಿರಿಸಖಿ ನಿಮಗೆ ತೋರಿಸ್ಕೊಡ್ತಾರೆ, ನೋಡಿ ಕಲ್ತ್ಕೊಳ್ಳಿ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡೋಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್: ಬ್ಯಾಂಗಲ್, ಸಿಲ್ಕ್ ಥ್ರೆಡ್, ಫ್ಯಾಬ್ರಿಕ್ ಗ್ಲೂ, ಬಾಲ್ ಚೈನ್, ಫಾಸ್ಟ್ ಗ್ಲೂ ಮತ್ತು ಸಿಸರ್. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡೋಕ್ಕೆ ಫಸ್ಟ್ ಈ ರೀತಿ ಗೋಲ್ಡ್ ಕೋಟ್ ಇರೋ ಅಂಥ ಬ್ಯಾಂಗಲ್ನ ತೊಗೊಬೇಕು. ಇದಕ್ಕೆ ಫಾಸ್ಟ್ ಗ್ಲೂ ಯೂಸ್ ಮಾಡಿಬಿಟ್ಟು ಔಟರ್ ಕೋಟಿಂಗ್ ಫುಲ್ಲು ಫಾಸ್ಟ್ ಗ್ಲೂನ ಅಪ್ಲೈ ಮಾಡಬೇಕು. ಆಮೇಲೆ ಬಾಲ್ ಚೈನ್ನ ತಗೊಂಡು ಇದಕ್ಕೆ ಪೇಸ್ಟ್ ಮಾಡ್ತಾ ಹೋಗೋಣ. ಸೊ ಫಾಸ್ಟ್ ಗ್ಲೂ ಆಗಿರೋದ್ರೆ ಬೇಗ ಪೇಸ್ಟ್ ಆಗುತ್ತೆ. ಈ ರೀತಿ ಬ್ಯಾಂಗಲ್ಗೆ ಗೋಲ್ಡ್ ಚೈನ್ನ ಪೇಸ್ಟ್ ಮಾಡ್ತಾ ಹೋಗಬೇಕು. ಈ ರೀತಿ ಕಂಪ್ಲೀಟಾಗಿ ಪೇಸ್ಟ್ ಮಾಡಾದ್ಮೇಲೆ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಟ್ ಆದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕದು ಡ್ರೈ ಆಗೋಕ್ಕೆ. ನೆಕ್ಸ್ಟು ಸಿಲ್ಕ್ ಥ್ರೆಡ್ನ ತಗೊಂಡು ಇದನ್ನ 10 ಲೇಯರ್ಸ್ ಆಗಿ ಕಂಬೈನ್ ಮಾಡ್ಕೊಬೇಕು. ಈ ರೀತಿ ಒಂದು ಎಂಡಿಂದ ಇನ್ನೊಂದು ಎಂಡ್ಗೆ ಎಲ್ಲದಕ್ಕೂ ಈಕ್ವಲ್ ಗ್ಯಾಪ್ಸ್ ಇರಬೇಕು, ಈಕ್ವಲ್ ಲೆಂತಲ್ಲಿರಬೇಕು. ಈಗ ಒಂದು ಎಂಡಲ್ಲಿ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಎಂಡಲ್ಲೂ ಅಷ್ಟೇ ಎಕ್ಸ್ಟ್ರಾಸ್ನ ಕಟ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹೆಲ್ಪಿಂದ ಥ್ರೆಡ್ ಸ್ಪ್ಲಿಟ್ ಆಗದಂಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಬಾಲ್ ಚೈನ್ ಬ್ಯಾಂಗಲ್ಗೆ ಪೇಸ್ಟ್ ಆಗಿದೆ. ಸಿಲ್ಕ್ ಥ್ರೆಡ್ ಒಂದು ಎಂಡಿಂದ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿಬಿಟ್ಟು ಬಾಲ್ ಒಂದು ಸೈಡಿಂದ ಒಂದು ಸೈಡ್ಗೆ ಕ್ಲೀನಾಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಬಾಲ್ ಚೈನಲ್ಲಿ ಮಧ್ಯ ಒಂದೊಂದು ಗ್ಯಾಪ್ಸ್ ಇದೆ. ಸೊ ಆ ಗ್ಯಾಪ್ಸಿಗೆ ನಾನು ಈ ಸಿಲ್ಕ್ ಥ್ರೆಡ್ನ ಸುತ್ತಾ ಹೋಗ್ತೀನಿ. ಇದೇ ರೀತಿ ಕಂಪ್ಲೀಟ್ ಬ್ಯಾಂಗಲ್ನ ಸುತ್ತಬೇಕು. ಹೀಗೆ ಫುಲ್ ಬ್ಯಾಂಗಲ್ನ ಸುತ್ತೋಣ. ಈಗ ಥ್ರೆಡ್ ಖಾಲಿ ಆಗಿದೆ. ಸೊ ಆವಾಗ ಮತ್ತೆ ಬ್ಯಾಕ್ ಸೈಡಲ್ಲಿ ಪೇಸ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಸ್ವಲ್ಪ ಬೇಕಂದರೆ ಮತ್ತೆ ಅಷ್ಟೇ ಸಿಲ್ಕ್ ಥ್ರೆಡ್ನ 10 ಲೇಯರ್ಸ್ ತೊಗೊಂಡು ಮತ್ತೆ ಸುತ್ತಬೇಕು. ಸ್ವಲ್ಪನೇ ಇರೋದನ್ನು ಸ್ವಲ್ಪನೇ ತೊಗೊತೀನಿ. ಈಗ ಸೆಕೆಂಡ್ ಎಂಡ್ನ ಸೇಮ್ ಲಾಸ್ಟ್ ಟೈಮ್ ಪೇಸ್ಟ್ ಮಾಡಿದಾಗೆ ಬ್ಯಾಂಗಲ್ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿಬಿಟ್ಟು ಸೇಮ್ ಮಿಕ್ಕಿದ ಏರಿಯಾನ ಕವರ್ ಮಾಡಬೇಕು. ಸೇಮ್ ಇದೇ ಥರ ಸುತ್ತಾ ಈಗ ಸುತ್ತ ಆಗಿದ್ಮೇಲೆ ಮತ್ತೆ ಇದನ್ನು ಎಕ್ಸ್ಟ್ರಾ ಥ್ರೆಡ್ನ ಪೇಸ್ಟ್ ಮಾಡಾದ್ಮೇಲೆ ಕಟ್ ಮಾಡ್ಕೊಂಬಿಡೋಣ. ಪೇಸ್ಟ್ ಮಾಡಾದ್ಮೇಲೆ ಎಕ್ಸ್ಟ್ರಾಸ್ನ ಕಟ್ ಮಾಡಿಬಿಡೋಣ. ಈಗ ಈ ರೀತಿ ಬ್ಯಾಂಗಲ್ ರೆಡಿಯಾಗಿದೆ. ನೀವು ಈ ರೀತಿ ಬ್ಯಾಂಗಲ್ನ ರೆಡಿ ಮಾಡ್ಕೊಬೋದು. ಇದೇ ರೀತಿ ನೀವು ನಿಮಗೆ ಯಾವ ಡ್ರೆಸ್ಸಿಗೆ ಮ್ಯಾಚ್ ಆಗೋ ರೀತಿ ಕಲರ್ಸ್ನ ಯೂಸ್ ಮಾಡಿಬಿಟ್ಟು ಸಿಲ್ಕ್ ಥ್ರೆಡ್ನ ಸುತ್ಕೊಬೋದು. ಇದೊಂದು ಒಳ್ಳೆ ತುಂಬ ಕ್ರಿಯೇಟಿವ್ ಆಗಿದೆ. ಸೊ ನಿಮ್ಮ ಕ್ರಿಯೇಟಿವಿಟಿ ತಕ್ಕ ಹಾಗೆ ನೀವು ಮಾಡ್ಕೊಬೋದು. ಸೊ ನೀವು ಮಾಡ್ತೀರಾ ಅಲ್ವಾ?
ಹಳೆ ಬ್ಯಾಂಗಲ್ಸ್ ಅನ್ನ ಹೊಸದಾದ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ನನ್ನಾಗಿ ಮಾಡಿ ಯಾವ ರೀತಿ ಆಕರ್ಷಕ ಲುಕ್ ನೀಡಬಹುದು ಅನ್ನೋದನ್ನ ನೀವೆಲ್ಲ ನೋಡಿದ್ರಿ ಅಲ್ವಾ? ಹಾಗಾದ್ರೆ ನೀವು ಉಪಯೋಗಿಸಿದ ನಿಮ್ಮ ಹಳೆಯದಾದ ಬಳೆಗೆ ಸಿಲ್ಕ್ ಥ್ರೆಡ್ ನಿಂದ ಇದೇ ರೀತಿಯ ಹೊಸ ಲುಕ್ ಕೊಡಿ.